ಬಿಡದಿಯ ಟೌನ್ಶಿಪ್ ಯೋಜನೆ. ರೈತರು ತಮಗೆ ಹೇಗೋ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರು, ಸರ್ಕಾರದವ್ರು ನಿಧಾನಕ್ಕಾದರೂ ಕೂಡ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಇದು ಸರ್ಕಾರ ವರ್ಸಸ್ ರೈತರ ನಡುವಿನ ಒಂದು ಜಟಾಪಟಿ ಆಗಿತ್ತು. ಜಟಾಪಟಿ ಲೆವೆಲ್ಗೆ ಹೋಗಿರಲಿಲ್ಲ, ಒಂದು ಪ್ರತಿಭಟನೆ ಮಾತ್ರ ನಡೀತಾ ಇತ್ತು. ಸರ್ಕಾರ ಕೂಡ ಇವತ್ತು ನಾಳೆನೋ ಮಣಿಬಹುದು. ರೂವಾರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರು ಅವಾಗ DCM ಆಗಿದ್ದರು. CM ಆದಮೇಲೆ ಆದರೂ ಕೈ ಬಿಡಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದೆ ಆ ಭಾಗದ ನಾಯಕರಾದಂಥ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಎಂಟ್ರಿಯನ್ನು ಕೊಡ್ತಾರೆ. ಆಗ ಅಷ್ಟಾಗಿದು ಮಾಧ್ಯಮಗಳಲ್ಲೂ ಕೂಡ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟಾಗಿ ಹೈಲೈಟ್ ಆಗ್ತಾ ಇರಲಿಲ್ಲ ಈ ವಿಚಾರ, ಈ ಪ್ರತಿಭಟನೆ ವಿರೋಧಗಳು. ಯಾವಾಗ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಇಡೀ JDS ಅದಕ್ಕೆ ಎಂಟ್ರಿ ಕೊಡುತ್ತಲ್ಲ, ಆಗ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೋದಕ್ಕೆ ಶುರುವಾಯಿತು. ಈಗ ಈ ಬಿಡದಿ ಟೌನ್ಶಿಪ್ ವಿಚಾರ ಡಿ.ಕೆ. ಶಿವಕುಮಾರ್ ಸರ್ಕಾರ ಅನ್ನೋ ಬದಲು ಡಿ.ಕೆ. ಶಿವಕುಮಾರ್ ಬಾಲಕೃಷ್ಣ ಅಂತ ಹೇಳ್ಬೋದು. ಒಂದು ಕಡೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಮುಂಚೆ ರೈತರು ವರ್ಸಸ್ ಸರ್ಕಾರ ಅಂತಿತ್ತು, ಈಗ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಹಾದಿಯಲ್ಲಿ ಹೋಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅಂತ ನೋಡಿ. ಇಲ್ಲಿ ರೈತರ ವಿಚಾರಕ್ಕಿಂತ ಇವರ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ಆಸ್ತಿ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಆಸ್ತಿ ಘೋಷಣೆ ಮಾಡಿ ಕುಮಾರಸ್ವಾಮಿ ಆಲೂಗೆಡ್ಡೆ ಬೆಳೆದು ಇಷ್ಟೊಂದು ದುಡ್ಡು ಮಾಡಿದ್ರ, ಬಾಲಕೃಷ್ಣ ಅವರು ಅಥವಾ ಡಿ.ಕೆ. ಶಿವಕುಮಾರ್ ಬದನೆಕಾಯಿ ಬೆಳೆದು ಇಷ್ಟೊಂದು ದುಡ್ಡು ಮಾಡಿದ್ರ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈ ಮೂಲ ಸಮಸ್ಯೆಗಳ ವಿಚಾರಕ್ಕಿಂತ ಜಾಸ್ತಿ ಈ ರಾಜಕೀಯ ಕೆಸರೆರಚಾಟಗಳೇ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನಮ್ಮದು ಒಂದು ಡಿಮ್ಯಾಂಡ್ ಇದೆ ಸಾರ್ವಜನಿಕರ ಪರವಾಗಿ. ಎಲ್ಲರೂ ತಮ್ಮ ಆಸ್ತಿಗಳನ್ನ ಘೋಷಣೆ ಮಾಡಬೇಡಿ. ಆಸ್ತಿಗಳು ಅಂದರೆ ನೀವು ಚುನಾವಣೆ ಟೈಮಲ್ಲಿ ಎಲೆಕ್ಷನ್ ಇರುವಾಗ ಅಫಿಡವಿಟ್ ಕೊಟ್ಟಿರ್ತೀರಲ್ಲ, ಆಸ್ತಿ ಬೇಡ. ನಿಜವಾಗ್ಲೂ ಎಷ್ಟು ಆಸ್ತಿ ಇದೆ, ಯಾರ್ಯಾರ್ದು ಎಷ್ಟೆಷ್ಟು ಸಾವಿರ ಕೋಟಿ ಇದೆ ಅಥವಾ 100 ಕೋಟಿ ಇದೆಯಾ, ಹೇಗೆ ಬಂತು ಅನ್ನುವಂಥದ್ದನ್ನ ಎಲ್ಲ ನಾಯಕರು ಘೋಷಣೆ ಮಾಡಬೇಡಿ. ಈ ವಿಚಾರದಲ್ಲಿ ಯಾರ್ಯಾರು ವಿಚಾರಗಳು ಬಂದಿದೆಯಲ್ಲ, ಡಿ.ಕೆ. ಶಿವಕುಮಾರ್ ಅವರನ್ನು 1400-700 ಕೋಟಿ ಅಂತ ಹೇಳಿದ್ದಾರೆ. ಆದರೆ ಒರಿಜಿನಲ್ ಆಗಿ ನಿಮ್ಮ ಆಸ್ತಿ ಎಷ್ಟಿದೆ, ಬಾಲಕೃಷ್ಣ ಅವರೇ ನಿಮ್ಮ ಆಸ್ತಿ ಎಷ್ಟಿದೆ, ಕುಮಾರಸ್ವಾಮಿ ಅವರೇ ನಿಮ್ಮ ಆಸ್ತಿ ಎಷ್ಟಿದೆ ಅನ್ನುವಂಥ ಬಹಿರಂಗವಾಗಿ ಘೋಷಣೆ ಮಾಡಿಬಿಡಿ. ಅಥವಾ ಈ ಬಿಡದಿ ಟೌನ್ಶಿಪ್ ವಿಚಾರ ಬೇಕಾದ್ರೆ ಮೂಲೆಯಲ್ಲಿ ಇದ್ಬಿಡ್ಲಿ, ಇನ್ನೊಂದು 2 ವರ್ಷ ಆದರೂ ಕೂಡ ಅದು ಹೋರಾಟ ಮಾಡ್ತಾರೆ ರೈತರು. ಇದನ್ನು ಬಿಟ್ಬಿಡಿ, ನೀವು ವೈಯಕ್ತಿಕ ಆಸ್ತಿಗಳನ್ನ ಘೋಷಣೆ ಮಾಡಿಬಿಡಿ. ಅಟ್ಲೀಸ್ಟ್ ಅವಾಗಲಾದರೂ ಈ ಒಂದು ಸಮಸ್ಯೆ ಬೇಗ ಬಗೆಹರಿಯುತ್ತೆ ಅಂತ ಅನಿಸುತ್ತೆ. ಇನ್ನು ಇನ್ನೊಂದು ಈ ಆಣೆ ಪ್ರಮಾಣಕ್ಕೂ ಹೊರಟೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಬಾಲಕೃಷ್ಣ ಅವರು ಈ BJPನವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡ್ತಾರೆ ಅಂದಾಗ ಅದಕ್ಕೂ ಹೇಳಿದ್ರು. ಕುಮಾರಸ್ವಾಮಿ ಬಂದು ಇದು ನನ್ನ ಕನಸಿನ ಕೂಸು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನುವಂಥ ಹೇಳಿಕೆಯನ್ನು ಅವ್ರು ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಒಂದು ಧರ್ಮಸ್ಥಳದ ಪ್ರಮಾಣ ಮಾಡಿ ಹೇಳಿ ಅಂದರು. ಈಗ ಅದೊಂದು ಬಾಕಿ ಇದೆ, ಓಕೆನಾ? ಇಲ್ಲಾಂದರೆ ನೀವು ಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ ಬಾಲಕೃಷ್ಣ ಅವರೇ, ಯಾರೆಲ್ಲ ಧರ್ಮಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಬೇಡ, ಯಾರೆಲ್ಲ 80% ಜನ ರೈತರು ಒಪ್ಪಿಗೆ ಕೊಟ್ಟಿದ್ದಾರಲ್ಲ, ನಿಮಗೆ ನಾವು ಜಮೀನನ್ನು ಧಾರಾಳವಾಗಿ ಕೊಟ್ಬಿಡ್ತೀವಿ ನಿಮಗೆ, ನೀವು ಕೊಡೋಷ್ಟು ಹಣ ಇಸ್ಕೊಂಡು ಅಂತೇಳಿ, ಆ 80% ರೈತರು ಇದ್ರಲ್ಲ, ಅದರಲ್ಲಿ 80%ಅಲ್ಲಿ 80 ಜನಕ್ಕೆ ಕರ್ಕೊಳ್ಳಿ ಸಾಕು. ಯಾರಾದರೂ 80 ಜನಕ್ಕೆ ಕರ್ಕೊಂಡೋಗಿ ನೀವು ಆಣೆ ಮಾಡಿಸಿ. ಇಲ್ಲ, ನಾವು ಮನಸ್ಪೂರ್ವಕವಾಗಿ ಯಾವುದೇ ಒತ್ತಡಕ್ಕೆ ಆಮಿಷಕ್ಕೆ ಮಣಿಯದೆ ಸರ್ಕಾರ ನಿಗದಿ ಮಾಡಿರುವಂಥದ್ದು ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಒಂದು 80 ಜನಕ್ಕೆ ಕರ್ಕೊಂಡೋಗಿ ಆಣೆ ಮಾಡಿಸ್ಬಿಡಿ. ಆವಾಗ ಯಾರು ಬೇಕಾದ್ರೂ ಕೂಡ ಇದನ್ನು ಖಂಡಿತವಾಗ್ಲೂ, ಏಕೆಂದರೆ 80% ಅನ್ನೋದು ಇದೆಯಲ್ಲ, ಅದ್ರ ಬಗ್ಗೆನೇ ಈಗ ಡೌಟ್ ಇರುವಂಥದ್ದು. ನೀವು ಯಾರೋ ಒಂದು 3-4 ಜನಕ್ಕೆ ಚೆಕ್ ಕೊಟ್ಟಿದ್ದೀರಾ, ಬಾಲಕೃಷ್ಣ ಅವರು ಶಾಸಕರೇ ಚೆಕ್ ಕೊಡ್ತಾ ಇರುವಂಥದ್ದು ಬಹುಶಃ ಇದು ಮೊದಲ ಬಾರಿಗೆ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಆ ಒಂದು ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಆಫೀಸರ್ಸೋ ಕಚೇರಿಗೆ ಬಂದು ಚೆಕ್ಕನ್ನು ಕೊಡೋದು ನೋಡ್ತಿದ್ದೋ. ಇಲ್ಲಿ ಸ್ವಲ್ಪ ಕುಮಾರಣ್ಣ ಹೇಳ್ತಾ ಇದ್ರಲ್ಲ, ಕುಮಾರಸ್ವಾಮಿ ಟೆಂಪ್ಟ್ ಮಾಡೋಕ್ಕೋಸ್ಕರ ಅಂತೇನೋ, ಅದಕ್ಕೋಸ್ಕರ ಬಹುಶಃ ಬಾಲಕೃಷ್ಣರೇ ಫಸ್ಟ್ ಟೈಮ್ ಈ ಚೆಕ್ಕನ್ನು ಕೊಡ್ತಿದ್ದಾರೆ ಅಂತ ಅನಿಸುತ್ತೆ. ಒಂದು ಇಲ್ಲಿ ಆ 80% ಅನ್ನುವಂಥದ್ದು ಇದೆಯಲ್ಲ ಸಂಖ್ಯೆ, ನಂಬರು, ಇದ್ರ ಬಗ್ಗೆನೇ ಡೌಟ್ ಇರೋದು. ನಿಮಗೆ ಈಗ ಎಷ್ಟು ಎಕರೆ ಅನ್ನೋದು ಗೊತ್ತಿದೆ, ಎಷ್ಟು ಜನ ರೈತರುಗಳಿದ್ದಾರೆ, ಎಷ್ಟು ಸರ್ವೆ ನಂಬರ್ ಇದೆ ಅನ್ನೋಂಥದ್ದು ಗೊತ್ತಿದೆ. ನೀವು ಅಫಿಷಿಯಲ್ ಆಗಿ ಒಂದು ಡಾಟಾನ ಇಷ್ಟು ಜನ ರೈತರು, ಸರ್ವೆ ನಂಬರ್ ಇಷ್ಟು, ಇದರಲ್ಲಿ ರೈತರ ಹೆಸರು ಇಷ್ಟು ಜನ ಕೊಡೋದಕ್ಕೆ ಅಫಿಷಿಯಲ್ ಆಗಿ ಒಪ್ಪಿದ್ದಾರೆ ಅಂತೇಳಿ ವಿತ್ ಅವ್ರ ಸೈನ್ ಇರೋವಂಥ ಸಮೇತ 80% ಜನ ರೈತರಿದ್ರಲ್ಲ, ಅಷ್ಟು ಜನರ ಹೆಸರು, ಅವ್ರ ಸೈನು, ಅವ್ರದ್ದು ಯಾವ ಸರ್ವೆ ನಂಬರ್, ಎಷ್ಟು ಎಕರೆ ಜಾಗ, ಟೋಟಲಾಗಿ ಎಷ್ಟು ಎಕರೆ ಜಾಗ ಕೊಡೋಕೆ ಒಪ್ಕೊಂಡವ್ರೆ ಅಂತೇಳಿ ಎಲ್ಲರ ಕೈಲಿ ಒಂದು ಸೈನ್ ಮಾಡಿಸ್ಬಿಟ್ಟು ಒಂದು ಮೀಡಿಯಾ ಪ್ರೆಸ್ ಮೀಟ್, ಒಂದು ಮೀಡಿಯಾ ಕಾನ್ಫರೆನ್ಸ್ ಕರೆದು ಶೋ ಮಾಡಿಬಿಡಿ. ನೀವು ಅದನ್ನು ಬೇಕಾದ್ರೆ JDS ಅವರು ಅಥವಾ ಯಾರು ವಿರೋಧ ಕ್ರಾಸ್ ಚೆಕ್ ಮಾಡ್ಕೊತಾರೆ, ನಿಜವಾಗ್ಲೂ 80% ಜನರ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಯಾವುದೋ 2-3 ಜನಕ್ಕೆ ಚೆಕ್ಗಳನ್ನ ಕೊಟ್ಬಿಟ್ಟು 80% ಜನ ಒಪ್ಕೊಂಡ್ಬಿಟ್ಟವ್ರೆ ಅಂತಂದರೆ, ಅಲ್ಲಿ ಜನ ನಿಮ್ಗೆ 80% ಅಂದರೆ ಅಲ್ಲಿ ಪ್ರತಿಭಟನೆಯಲ್ಲಿ ಸೇರ್ತಾ ಇದ್ದಾರಲ್ಲ, ಆ ಜನ ಯಾರು? ಮತ್ತೆ ಸುಮ್ಮನೆ ಬರ್ತಾವ್ರ ಪ್ರತಿಭಟನೆಗೆ? ಅಕ್ಕಪಕ್ಕದವ್ರು ಬರ್ತಾವ್ರಾ?
ಅಲ್ಲಿರುವಂಥ ಜನ ನೀವು ಚೆಕ್ ಕೊಟ್ಟಿರೋಂಥ ಜನನ ಕಂಪೇರ್ ಮಾಡಿದ್ರೆ 1% ಇಲ್ಲ ಅದು. ಮತ್ತು 80% ಯಾರು ಅನ್ನುವಂಥದ್ದು ಒಂದು ಕ್ಲಾರಿಟಿ ಬೇಕು. ಮತ್ತು ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆಹ್ವಾನ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಬನ್ನಿ, ವಿಧಾನಸೌಧಕ್ಕೆ ಬನ್ನಿ, ಅಲ್ಲೇ ಕೂತ್ಕೊಂಡು ಒಂದು 5 ಜನ ಕರ್ಕೊಂಬನ್ನಿ ಮಾತಾಡೋಣ ಅಂಥೇಳಿ. ಬಟ್ ಇವರಿಲ್ಲ, ಎಲ್ಲಿ ಈಗ ಸಮಸ್ಯೆ ಇದೆಲ್ಲ ರೈತರು, ಅದ್ರ ಮಧ್ಯೆನೇ ಕೂತ್ಕೊಂಡು ಮಾತಾಡೋದು ಬನ್ನಿ, ಯಾಕೆಂದರೆ ನನ್ನ ಫ್ಯಾಮಿಲಿ ಪರ್ಸ್ನಲ್ ಪ್ರಾಬ್ಲಮ್ ಆಗಿರೋ ಬಂದು 4 ಗೋಡೆ ಮಧ್ಯೆ ನಾವೇ ಬಂದು ಮಾತಾಡ್ತಾ ಇದ್ದೋ. ಇದು ರೈತರ ಸಮಸ್ಯೆ ಆಗಿರೋದ್ರಿಂದಾಗಿ ರೈತರ ಪರವಾಗಿ ನಾವು ಬಂದಿದ್ದೀವಿ, ಹೀಗಾಗಿ ನೀವು ಹಳ್ಳಿಗೆ ಬಂದುಬಿಡಿ ಅಂತೇಳಿ. ಇದಕ್ಕೆ ಬಾಲಕೃಷ್ಣ ಅವ್ರು ಹೇಳಿದ್ರು, ಮಾಗಡಿ ಸನ್ಮಾನ್ಯ ಬಾಲಕೃಷ್ಣ ಅವರು ಶಾಸಕರು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ರೈತರು ರೊಚ್ಚಿಗೆದ್ದು ಬಿಡ್ತಾರೆ. ಸ್ವಾಮಿ 80% ಜನ ರೈತರು ನಿಮ್ಗೆ ಒಪ್ಪಿಗೆ ಕೊಟ್ಟವ್ರೆ ಅಂದಮೇಲೆ ಆ 80% ಜನ ರೈತರು ನಿಮ್ಮ ಪರವಾಗಿರ್ತಾರೆ, ಆಯಿತಾ? ಇನ್ನು 20% ವಿರುದ್ಧವಾಗಿರ್ತಾರೆ, ಆಯಿತಾ? 80% ಜನ ರೈತರು ರೊಚ್ಚಿಗೆದ್ದು ಗಲಾಟೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ. 80% ಜನ ರೈತರು ನಿಮ್ಮ ಪರವಾಗೇ ಇದ್ದಾರೆ. ಉಳಿದವ್ರು 20% ಜನ ರೈತರು ಅವ್ರೇನಾದ್ರು ರೊಚ್ಚಿಗೆ ಇದ್ದರೆ, ದಂಗೆ ಇದ್ದರೆ ಪೊಲೀಸ್ ಫೋರ್ಸ್ ಇದೆಯಲ್ಲ, ಆಯಿತಾ? ಯಾವುದೋ ಒಂದು 3-4 ಹಳ್ಳಿ ಜನ ಬರ್ಬೋದಷ್ಟೇ, ಅದರಲ್ಲಿ 20% ಅಷ್ಟೇ ನಿಮ್ಮ ವಿರೋಧ. ನಿಮ್ಮ ಪ್ರಕಾರದಲ್ಲಿ ಅವ್ರು ರೊಚ್ಚಿಗೆದ್ದು ಅವ್ರು ಕಾನೂನು ಕೈಗೆ ತೊಗೊಂಡ್ರೆ ಪೊಲೀಸವ್ರು ಇದ್ರಲ್ಲ, ಪೊಲೀಸ್ ಪ್ರೊಟೆಕ್ಷನಲ್ಲೇ ಮಾಡಿಸಿ. ಜೊತೆಗೆ ನೀವೇನು ಯಾರನ್ನೋ ಎಲ್ಲ ಹಳ್ಳಿ ರೈತರು ಬೇಡ, ಯಾರು ಇದ್ದಾರಲ್ಲ ಸರ್ವೆ ನಂಬರ್ ಯಾರು ಪಾಣಿಗಳಿದೆ ಅವ್ರ ಪಾಣಿ, ಅವ್ರ ಹೆಸರನ್ನ ಒಂದೊಂದು ಪಾಣಿ ತಗೊಂಡೇ ಬರ್ತಾರೆ, ಅವರಷ್ಟೇ ಅಟೆಂಡ್ ಆಗ್ತಾರೆ ಬೇಕಾದರೆ. ಆ ರೀತಿಗಾದ್ರೆ ಒಂದು ವ್ಯವಸ್ಥೆ ಮಾಡಿಸಿ. ಇಡೀ ಸರ್ಕಾರನೇ ನಿಮ್ಮ ಕೈಲೈತಿ. ಯಾವುದೋ ಒಂದು 2-3 ಹಳ್ಳಿ ಜನ, ಅದು 20% ಅಷ್ಟೇ ನಿಮಗೆ ವಿರೋಧ, ನೀವು ಹೇಳೋ ಪ್ರಕಾರ ಅವ್ರ ವಿರೋಧನ ನೀವು ಫೇಸ್ ಮಾಡೋಕ್ಕಾಗಲ್ವಾ? ಪೊಲೀಸೆಲ್ಲ ನಿಮ್ಮ ಕೈಲಿದ್ದು, ಅದನ್ನಾದರೂ ಮಾಡಿ. ಆದರೆ ಇಲ್ಲಿ ಒಂದಂತೂ ತಿಳ್ಕೊಂಬಿಡ್ಬೇಕು ಜನರು, ರೈತರುಗಳಾಗಲಿ, ನೀವು ನೋಡಿರೋಂಗೆ ನಾವು ನೋಡಿರೋಗೂ ಕೂಡ ರಾಜಕಾರಣಿಗಳು ಯಾವತ್ತೂ ಕೂಡ ಅವ್ರ ಅಧಿಕಾರದಲ್ಲಿದ್ದಾಗ ಮಾಡಿದ್ರೆ ಅದನ್ನು ಅಭಿವೃದ್ಧಿ ಅಂತ ಕರೀತಾರೆ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಬೇರೆ ಪಕ್ಷದವ್ರು ಮಾಡಿದ್ರೆ ಅದು ಪರಿಸರ ನಾಶ, ರೈತ ವಿರೋಧಿ ಅಂತಾರೆ. ಹೀಗಾಗಿ ಯಾವ ರಾಜಕಾರಣಿಗಳು ಕೂಡ ನಾವು ನಂಬಕ್ಕೆ ಹೋಗಬಾರ್ದು. ಇರೋದ್ರೊಳಗಡೆ ನಾವು ಸ್ವಂತ ಬಲದಿಂದ ಹೋರಾಟ ಮಾಡೋದಿದೆಯಲ್ಲ, ಅದು ಬೆಸ್ಟ್. ನಾಳೆ ಈಗ ಕುಮಾರಸ್ವಾಮಿ ಅವ್ರದ್ದು, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಮತ್ತು ಇವ್ರದ್ದೇನೋ ಒಂದಷ್ಟು ಆಸ್ತಿಗಳಲ್ಲಿದೆ ಅಂತ ಹೇಳ್ತಿದ್ದಾರೆ. ಅನಿತಾ ಕುಮಾರ್ ಅದು ಎಷ್ಟು ಎಕರೆ ನಮಗೂ ಕ್ಲಾರಿಟಿ ಇಲ್ಲ. ಎಂ ಬಿ ಪಾಟೀಲ್ 100 ಎಕರೆ ಅಂದರು, ಅದಕ್ಕೆ ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಹೇಳಿದ್ದಾರೆ. 32-34 ಎಕರೆನೋ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಾಳೆ ಇವ್ರ ಜಾಗನ ಕೈ ಬಿಟ್ಬಿಟ್ಟು, ಆಯಿತಾ, ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ, ನಮ್ಮ ಜಾಗ ನಾವು ಕೊಟ್ಬಿಡ್ತೀವಿ ಆಸ್ಪತ್ರೆನೋ ಅಥವಾ ಸ್ಕೂಲೋ ಕಾಲೇಜೋ ಕಟ್ಟೋಕ್ಕೆ ಅಂತ ಹೇಳಿದ್ದಾರೆ. ಬಟ್ ಆದರೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಯಾವ ಟೈಮಲ್ಲಿ ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ಇವತ್ತೆಲ್ಲ ಕಿತ್ತಾಡ್ತಾ ಈಗ ಬಾಲಕೃಷ್ಣ ಬಾಯಿಗೆ ಬಂದಾಗ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಾವ್ರೆ, ಕುಮಾರಸ್ವಾಮಿ ಬಾಯಿಗೆ ಬಂದಾಗ ಬಾಲಕೃಷ್ಣ ವಿರುದ್ಧ ಮಾತಾಡ್ತಾರೆ. ಒಂದು ಕಾಲದಲ್ಲಿ ಅವರಿಬ್ರು ಗಳಸೆ ಕಂಠಸ್ಯ. ಬಾಲಕೃಷ್ಣ ಅವರಂತೂ ಕುಮಾರಸ್ವಾಮಿನ ಹಾಡಿ ಹೊಗಳುತ್ತಾ ಇದ್ರು, ಅವ್ರು ಬೆನ್ನಾಗಿ ತಮ್ಮ ಥರ ನಿಲ್ತಿದ್ರು. ಇನ್ನೊಂದು ಕಡೆ ಇವತ್ತು ಕುಮಾರಸ್ವಾಮಿಯವರು ಡಿ ಕೆಗೆ ಬೈತಾರೆ, ಡಿ ಕೆ ಅವರು ಕುಮಾರಸ್ವಾಮಿಗೆ ಬೈತಾರೆ. ಈ ಹಿಂದೆ ನೋಡ್ಬೋದು, ಇಬ್ಬರು ಕೈ ಹಿಡ್ಕೊಂಡು ಜೋಡೆತ್ತಿ ಥರ ಸರ್ಕಾರ ನಡೆಸಿದ್ರು. ಹೀಗಾಗಿ ರಾಜಕಾರಣಿಗಳು ಯಾವತ್ತಿದ್ರು ರಾಜಕಾರಣಿಗಳೇ. ರಾಜಕೀಯ ಮಾಡೋವಾಗಷ್ಟೇ ರಾಜಕೀಯ ಇದ್ದಂತೆ ಅವರು ವೈಯಕ್ತಿಕವಾಗಿ ತುಂಬ ಚೆನ್ನಾಗೇ ಇರ್ತಾರೆ. ಕಡೆಗೆ ಸಫರ್ ಪಡುವಂಥದ್ದು ರೈತರೇನೆ. ಹೀಗಾಗಿ ಯಾರು ಹೋರಾಟವನ್ನು ಮಾಡ್ತಿದ್ದೀರ ರೈತರು, ಯಾವುದೇ ಒಂದು ಪಕ್ಷವನ್ನು ನಂಬೋಕೆ ಹೋಗ್ಬೇಡಿ. ನಿಮ್ಮ ಹೋರಾಟ ಸ್ವತಂತ್ರವಾಗಿ ಸ್ವಾಭಿಮಾನವಾಗಿರಲಿ. ಯಾರೂ ರಾಜಕೀಯವಾಗಿ ಬೇಳೆಯನ್ನು ಬೇಯಿಸ್ಕೊಂಡಿದ್ದಲ್ಲಿ ಬೇಡ. ರೈತರಿಗೆ ಕೊನೆಯದಾಗಿ ಒಳ್ಳೆಯದಾಗಲಿ ಅನ್ನುವಂಥದ್ದೇ ನಾವು ಕೂಡ ರಿಕ್ವೆಸ್ಟನ್ನು ಮಾಡ್ತಾ ಇರುವಂಥದ್ದು. ನಮಸ್ಕಾರ.